ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಅದರಲ್ಲೂ ಕೂಡ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಆಕಾಂಕ್ಷಿಗಳಿಗೆ ಒಂದು 20 ನವೆಂಬರ್ 2021ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ಪ್ರಕಟಣೆಯನ್ನು ಪ್ರಕಟಿಸಿದ್ದಾರೆ. ಸೊ ಅದೇನಿದೆ ಅಂತ ನೋಡೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಂಗಿ ಮಾಡಲಿಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ನ ಒಂದು ವಿಷಯದ ವಿಡಿಯೋಗಳಿಗಾಗಿ ಕೂಡ ಈ ಚಾನಲ್ನಲ್ಲಿ ನಿರಂತರವಾಗಿ ವೀಕ್ಷಣೆಯನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಪ್ರಕಟಣೆ ಏನಿದೆ ಅಂತ ನೋಡೋಣ. PG ಪದವಿ ನೆಟ್ ಸ್ಲೆಟ್ ವಿಷಯಗಳಿಗಾಗಿ ಸಮಾನಾಂತರ ವಿಷಯಗಳು ಒಂದು ವೇಳೆ ಅರ್ಜಿ ನಮೂನೆಯ ಡ್ರಾಪ್ ಡೌನ್ ಪಟ್ಟಿಯಲ್ಲಿ ತೋರಿಸದಿದ್ದಲ್ಲಿ ಅದರ್ಸ್ ಎಂದು ಆಯ್ಕೆ ಮಾಡಿ ವಿಷಯದ ಹೆಸರನ್ನು ನೀಡಿರುವ ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಮೂದಿಸಿ. ಅರ್ಜಿಯಲ್ಲಿ ನಮೂದಿಸಿರ್ತಕ್ಕಂಥ ಸಮಾನಾಂತರ ವಿಷಯಗಳು ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಅನುಸಾರ ಇದ್ದಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಪರಿಗಣಿಸಲಾಗುವುದು. ನೋಡಿ, PG ಪದವಿ ಆಗಿರಬಹುದು, ನೆಟ್ ಮತ್ತು ಸ್ಲೆಟ್ ಈ ವಿಷಯಗಳಲ್ಲಿ ಸಮಾನಾಂತರ ವಿಷಯಗಳು ತೋರಿಸದೇ ಇದ್ದಲ್ಲಿ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅದರ್ಸ್ ಅಂತ ಚಾಯ್ಸ್ ಮಾಡಬೇಕು. ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ಅದರ ಮುಂದೆ ಇರ್ತಕ್ಕಂಥ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಆ ವಿಷಯವನ್ನು ನಮೂದನ್ನ ಮಾಡಬೇಕು. ಓಕೆ, ಯಾವುದು ಈಕ್ವಲೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು KE ಅವರು ಒಂದು ಪ್ರಕಟಣೆಯನ್ನು ಪಡಿಸಿದ್ದಾರೆ. ಯಾಕಂದ್ರೆ ಡ್ರಾಪ್ ಡೌನ್ ನಲ್ಲಿ ಇರದೇ ಇತ್ತಂದ್ರೆ ಅರ್ಜಿಗಳನ್ನ ಹಾಕದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಸೊ ಅದಕ್ಕಾಗಿ ಒಂದು ಪರಿಹಾರವನ್ನ ಕೊಟ್ಟಿದ್ದಾರೆ. ಆ ವಿಷಯಗಳು ಆ ಒಂದು ಡ್ರಾಪ್ ಡೌನ್ ನಲ್ಲಿ ಇರದೇ ಇದ್ದಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಮುಂದೆ ಇರ್ತಕ್ಕಂಥ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಆ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಿದ್ರೆ ಸೊ ನಿಜಕ್ಕೂ ಕೂಡ ಆ ಸಮಾನಾಂತರ ವಿಷಯಗಳು ಯಾವ್ಯಾವು ಅಂತ ಗೆಜೆಟ್ ನಲ್ಲಿ ಪ್ರಕಟಿಸಿದಲ್ಲ ಸರ್ಕಾರ, ಅದರ ಪ್ರಕಾರ ಇದ್ದಲ್ಲಿ ನಿಮ್ಮ ಅರ್ಜಿಯನ್ನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಪರಿಗಣಿಸ್ತಾರೆ ಅಂತಕ್ಕಂಥದ್ದು 20 ನವೆಂಬರ್ 2021ಕ್ಕೆ ಪರೀಕ್ಷಾ ಪ್ರಾಧಿಕಾರದವರು ಏನ್ ಮಾಡಿದ್ದಾರೆ, ಒಂದು ಪ್ರಕಟಣೆಯನ್ನ ಪ್ರಕಟಿಸಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದಾರಲ್ಲ ಅವರೆಲ್ಲರೂ ಕೂಡ ಏನ್ ಮಾಡಬಹುದು ಅಂತಂದ್ರೆ ಇದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಕೋರ್ಸಸ್ಗಳನ್ನ ತೋರಿಸ್ತಾ ಇದ್ದಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಅದರ ವಿಷಯವನ್ನು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಬರೀರಿ ಹಾಗೂ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.